ಎಲ್ರಿಗೂ ನಮಸ್ಕಾರ. ಇವತ್ತು ಮಹಾಶಿವರಾತ್ರಿ. ಮಹಾದೇವ ನಮ್ಗೆಲ್ರಿಗೂ ಆಶೀರ್ವಾದ ಮಾಡ್ಲಿ, ಆಯುಷ್ ಆರೋಗ್ಯ ಕೊಡ್ಲಿ ಅಂತ. ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ದೇವಸ್ಥಾನದಲ್ಲಿ 22ನೇ ವರ್ಷದ ಮಹಾಶಿವರಾತ್ರಿಯನ್ನ ಹಮ್ಮಿಕೊಂಡಿದೀವಿ. ಬೆಳಗ್ಗಿಂದಲೂ ಜನ ಹಿಂಗೆ ಬರ್ತಾ ಇದಾರೆ ದೇವರ ದರ್ಶನ ಮಾಡ್ಲಿಕ್ಕೆ. ಬೆಳಗಿನ ಜಾವ 5 ಗಂಟೆಯಿಂದನೂ ಪರಮಶಿವನಿಗೆ ಮಹಾ ಪಂಚಾಮೃತ ಅಭಿಷೇಕ, ಮಹಾರುದ್ರಾಭಿಷೇಕ, ಮಹಾಲಂಕಾರ, ಮಹಾಮಂಗಳಾರತಿ, ಅದಾದ್ಮೇಲೆ ತೀರ್ಥ ಪ್ರಸಾದ ವಿನಿಯೋಗ. ಇವತ್ತು ಎಲ್ರು ಉಪವಾಸ ಇರೋದ್ರಿಂದ ಎಲ್ರಿಗೂ ಕೇಸರಿ ಬಾತ್ ಸ್ವೀಟ್ ಅನ್ನ ಕೊಡ್ತಾ ಇದೀವಿ. ಆಗ ಬೆಳಗ್ಗೆಯಿಂದನೂ ಜನ ಹೀಗೆ ಇದ್ದಾರೆ. ಹೊರಗಡೆ ಸೆಟ್ ಹಾಕಿದೀವಿ, ಅದನ್ನ ನೋಡೋಕೆ, ಇಲ್ಲಿ ದೇವರ ಅಲಂಕಾರ ನೋಡೋಕೆ ವರ್ಷದಿಂದ ವರ್ಷಕ್ಕೂ ಜನ ಹೆಚ್ಚುತ್ತಾನೆ ಇದ್ದಾರೆ. ಮತ್ತೆ ನಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಕಾಶಿಯಿಂದ ನಾವು ಕಾಶಿ ಲಿಂಗವನ್ನ ತಂದು ಬಹಳ ವರ್ಷಗಳಿಂದನೇ ಪ್ರತಿಷ್ಠಾಪನೆ ಮಾಡಿದೀವಿ. ಭಕ್ತಾದಿಗಳು ಅವ್ರ ಕೈಯಾರ ರುದ್ರಾಭಿಷೇಕ ಮಾಡಬಹುದು. ಹಾಗಾಗಿ ಜನರಿಗೆ ಬಹಳ ಖುಷಿ ಆಗ್ತಾ ಇದೆ, ಸಂಕಲ್ಪ ಮಾಡ್ಕೊಂತ ಇದ್ದಾರೆ. ಸೊ ಎಲ್ರು ಖುಷಿಯಿಂದ ದೇವರ ದರ್ಶನ ಮಾಡ್ತಾ ಇದ್ದಾರೆ. ಇಷ್ಟೊತ್ತಾದ್ರೂ ಜನ ಬರ್ತಾನೆ ಇದ್ದಾರೆ. ಸಂಜೆ ಯಾಮ ಪೂಜೆಗಳಿದೆ, ಸಂಜೆನೂ ಅಷ್ಟೇ. ಈಗಾಗ್ಲೇ ಒಂದು 50,000 ಜನ ಇಲ್ಲೇ ಬಿಡಕ್ಕಾಗತ್ತ. ಸಂಜೆ ಯಾಮ ಪೂಜೆ ಇರುತ್ತೆ, ಇನ್ನೂ ಹೆಚ್ಚು ಜನ ಬರ್ತಾರೆ ದರ್ಶನಕ್ಕೆ. ನಮ್ಮ ಎಲ್ಲಾ ಕಾರ್ಯಕ್ರಮಗಳ ಯಶಸ್ವಿಗೆ ಕಾರಣ ನನ್ನ ಗುರುಗಳಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣವರವರ ಮಾರ್ಗದರ್ಶನ, ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ರೆಡ್ಡಿ ಅವರ ಆಶೀರ್ವಾದ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಂಜೆ ಸಾಹೇಬ್ರು ಮತ್ತೆ ಸೌಮ್ಯ ರೆಡ್ಡಿ ಮೇಡಮ್ ಇಬ್ರು ಬರ್ತಾ ಇದ್ದಾರೆ. ಇನ್ನು ಸಂಜೆ ರಂಗೇರಲಿದೆ, ಭಕ್ತಿ ಗೀತೆಗಳ ಸಹ ಇದೆ, ಭರತನಾಟ್ಯಂ ಕಾರ್ಯಕ್ರಮ ಇದೆ. ಇವತ್ತಿನ ಇಡೀ ದಿನ ಇಡೀ ರಾತ್ರಿ ದೇವಸ್ಥಾನ ತೆರೆದು ಇರುತ್ತೆ ಭಕ್ತಾದಿಗಳ ಒಂದು ದರ್ಶನಕ್ಕೆ. ನಾನು ಸಹ ಉಪವಾಸ ಇದ್ದೀನಿ. ಎಲ್ಲಾ ಭಕ್ತಾದಿಗಳಿಗೂ ಒಳ್ಳೇದಾಗ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಸಾಯಂಕಾಲ 6 ಗಂಟೆಗೆ ಒಂದು ಯಾಮ ಪೂಜೆ, ಮೊದಲನೇ ಯಾಮ ಪೂಜೆ, 9 ಗಂಟೆಗೆ 2ನೇ ಯಾಮ ಪೂಜೆ, 12 ಗಂಟೆಗೆ ಮತ್ತೆ 3ನೇ ಯಾಮ ಪೂಜೆ, ಮತ್ತೆ ಬೆಳಗಿನ ಜಾವ 3 ಗಂಟೆಗೆ 4ನೇ ಯಾಮ ಪೂಜೆ, ಮತ್ತೆ ಬೆಳಗ್ಗೆ 6 ಗಂಟೆಗೆ ಮತ್ತೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಮಹಾಮಂಗಳಾರತಿ. ಅದಾದ ನಂತರ ನಾಳೆ ಅನ್ನದಾನ ಸಹ ಇದೆ. ಶಿವರಾತ್ರಿ ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಮಾಡ್ತಾ ಇದೀವಿ. ಒಂದೊಂದು ವರ್ಷನೂ ಒಂದೊಂದ್ ತರ ಡಿಫ್ರೆಂಟ್ ಆಗಿ ಈ ಏರಿಯಾದಲ್ಲಿ ನಮ್ಮ BTM ಕ್ಷೇತ್ರದಲ್ಲಿ ಮಾಡ್ತಾ ಇದೀವಿ. ಪ್ರತಿಯೊಬ್ಬರು ಬರೋ ಜನನು ತುಂಬಾ ಇಷ್ಟದಿಂದ ಆನಂದ ಪಟ್ಕೊಂಡು ಎಲ್ಲ ನೋಡ್ತಾ ಇದ್ದಾರೆ. ಎಲ್ಲಾರ್ಗು ಇಷ್ಟ ಆಗಿದೆ. ಎಲ್ಲಾರ್ಗು ಇಲ್ಲಿ ಬಂದ್ರೆ ಒಂಥರ ದೇವಲೋಕಕ್ಕೆ ಬಂದಂಗ ಆಗತ್ತೆ. ಎಲ್ಲಾರು ಹೇಳ್ತಾರೆ ನಮ್ಗೆ, ನಿಮ್ಮಿಂದ ನಮ್ಗುನು ಒಂದು ಇಲ್ಲಿ ಒಳ್ಳೇದಾಗಿದೆ, ಮತ್ತೆ ತುಂಬಾ ದೇವ್ರುಗಳು, ಎಲ್ಲಾ ತರ ದೇವ್ರುಗಳು ನೋಡ್ಬೋದು ಅಂತ ಬಂದು ಎಲ್ಲಾರು ನಮ್ಗೆ ಹೇಳ್ತಾರೆ. ಆಮೇಲೆ ನಾವು ಪ್ರತಿ ವರ್ಷದಲ್ಲೂ ಈ ವರ್ಷದಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದೀವಿ. ಇಲ್ಲಿ ನೀವು ಪ್ರತಿಯೊಬ್ರು ಬಂದು ನೋಡಿ ಖುಷಿ ಪಡಿ, ಆನಂದಿಸಿ, ಎಲ್ಲ ಒಳ್ಳೇದಾಗುತ್ತೆ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡೋದು. ಲಿಂಗಗಳು ಸುಮಾರು ಇದೆ. ಕೆಲವೊಂದು ಲಿಂಗಗಳು ಭಿನ್ನ ಆಗ್ಬಿಟ್ಟಿತ್ತು, ಅದೆಲ್ಲ ನಾವು ಇಟ್ಬಿಟ್ಟಿದೀವಿ. ಇವಾಗ ಇರೋ ಲಿಂಗದಲ್ಲಿ 191 ಲಿಂಗ ಇದೆ. ತುಂಬಾ ಚೆನ್ನಾಗಿದೆ. ಎಲ್ಲಾ ದೇವ್ರುಗಳು ಆಶೀರ್ವಾದ ಮಾಡ್ತಾರೆ. ನೀವು ಎಲ್ಲ ಪ್ರತಿ ಜನಗಳು ಇಲ್ಲಿ ಬಂದು ದೇವರ ಆಶೀರ್ವಾದ ಪಡ್ಕೊಳ್ಳಿ. ಒಂದು 2017-18 ಅಲ್ಲಿ ಗುಹೆ ಮಾಡಿದ್ದೆ. ಅವಾಗ ಅದಾದ್ಮೇಲೆ ಕೊರೋನಾ ಬಂತು. ಕೊರೋನಾ ಬಂದಾದ್ಮೇಲೆ ನಾವು ಇದು ಫಸ್ಟ್ ಟೈಮು ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿದೆ. ಇಲ್ಲಿ ಎಲ್ಲಾ ತರ ಪ್ರೋಗ್ರಾಮ್ ನಡೆದಿದೆ. ಇವಾಗ 6 ಗಂಟೆ ಮೇಲೆ ಇನ್ನ ಎಲ್ಲ ಸ್ಟಾರ್ಟ್. 6 ಗಂಟೆಯಿಂದ ಇಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. 6 ಗಂಟೆ ಮೇಲೆ ಸಾಹೇಬ್ರು ಶ್ರೀಮಾನ್ ರಾಮಲಿಂಗ ರೆಡ್ಡಿ ಸಾಹೇಬ್ರು ಇಲ್ಲಿ ಬರ್ತಾರೆ. ಅವ್ರು ಬಂದ್ರೆ ನಮ್ಗೆ ದೇವರೇ ಬಂದಂಗೆ. ಅವ್ರ ಆಶೀರ್ವಾದ ಮಾಡಿದ್ರೆ ನಮ್ಗೆ ಎಲ್ಲಾ ದೇವರ ಆಶೀರ್ವಾದ ಮಾಡ್ದಂಗೆ. ನಮ್ಮ ತಂದೆ ಇದ್ದಂಗೆ. ನಮ್ಮ ತಂದೆ ಆದ್ಮೇಲೆ ನೆಕ್ಸ್ಟ್ ನಮ್ಗೆ ನಾವು ಅಣ್ಣ ಅಂತ ಕರೆಯೋದು ನಮ್ಮ ರಾಮಲಿಂಗ ರೆಡ್ಡಿ ಅಣ್ಣ ಅವ್ರನ್ನ. ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗೂ ಸದಾ ಇರುತ್ತೆ ಅಂತ ನಾನು. ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಹಾಗೇನೆ ಎಲ್ಲಾ ತರದ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಮತ್ತೆ ಸಾಯಂಕಾಲ 6 ಗಂಟೆಯಿಂದ ರುದ್ರಾಭಿಷೇಕಗಳು ನಡೆಯುತ್ತೆ, ಯಾಮ ಪೂಜೆಗಳು ನಡೆಯುತ್ತೆ. 4 ಯಾಮಕ್ಕೂ ಸಪರೇಟ್ ಆದಂತ ಪೂಜೆಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ. ಹಾಗೆ
ಭಗವಂತ ಒಳಗಡೆ ಕೂತಿದ್ದಾನೆ, ಈ ಭಗವಂತ ಹೊರಗಡೆ ಓಡಾಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ಅಷ್ಟೇ. ನಾವು ಭಗವಂತಲ್ಲ ಸೇವಕರು. ಈ ವರ್ಷ ಒಂದು ವಿಶೇಷ ಇದೆ. ನಾವು ಮೊನ್ನೆ ಕುಂಭಮೇಳಕ್ಕೆ ಹೋಗಿದ್ರಿ. ಕುಂಭಮೇಳದಲ್ಲಿ ಹೋದಾಗ ಅಲ್ಲಿ ನೋಡಿ ಎಷ್ಟೋ ಜನ ಖುಷಿ ಪಡ್ತಾ ಇದ್ರು. ಎಷ್ಟೋ ಜನಕ್ಕೆ ಇಲ್ಲಿ ಕುಂಭಮೇಳಕ್ಕೆ ಹೋಗಕ್ ಆಗಿಲ್ಲ ಅಂತವ್ರಿಗೆ ನಾನೇನ್ ಮಾಡಿದೆ, ನಮ್ಮ ದೇವಸ್ಥಾನದಲ್ಲಿ ದೇವ್ರದ್ದು ಕುಂಭಮೇಳದ್ದು 3 ನದಿ, ಸಂಗಮ ನದಿ ನೀರು, ಮತ್ತೆ ನಮ್ಮ ಗಂಗಾ ನದಿ ನೀರು, ತೀರ್ಥ, ಮತ್ತೆ ಇಲ್ಲಿ ನಮ್ಮ ರಾಮೇಶ್ವರ ತೀರ್ಥ, ವೆಂಕಟೇಶ್ವರದ ತೀರ್ಥ ಎಲ್ಲ ಇದ್ ಮಾಡಿ ನಾವು ಪ್ರತಿಯೊಬ್ಬ ಬರೋ ಭಕ್ತಾದಿಗಳಿಗೆ ಇಲ್ಲಿ ನಾವು ಕೊಡ್ತಾ ಇದೀವಿ. ಅವರು ಎಲ್ಲಾರ್ಗು ಆ ದೇವ್ರು ಒಂದ್ ಹಣ್ಣು ಬಿದ್ರೂ ಆ ನೀರ್ಗೆ ಅವರು ಧನ್ಯ ಆಗತ್ತೆ. ಸೊ ಅದಕ್ಕೆ ನಾವು ತಗೊಬಂದು ಅದನ್ನ ನಾವು ಜನಕ್ಕೆ ಕೊಡ್ತಾ ಇದೀವಿ.